ಹಾಯ್ ಫ್ರೆಂಡ್ಸ್, ಕರ್ನಾಟಕ ವಿಧಾನ ಪರಿಷತ್ತು. ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದಲ್ಲಿ ಖಾಲಿ ಇರುವ ವಿವಿಧ ವೃಂದದ ಹುದ್ದೆಗಳನ್ನು ಭರ್ತಿ ಮಾಡಲು ಒಂದು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ನೋಟಿಫಿಕೇಶನ್ ಬಂದ್ಬಿಟ್ಟು ಫ್ರೆಶ್ ನೋಟಿಫಿಕೇಶನ್ ಆಗಿರುತ್ತೆ. ದಿನಾಂಕ 12/3/2024 ಈ ಒಂದು ಅಧಿಸೂಚನೆಯನ್ನು ಬಿಡುಗಡೆ ಮಾಡ್ತಾರೆ. ಕರ್ನಾಟಕ ರಾಜ್ಯ ಪತ್ರ ನೀವು ನೋಡಬಹುದು, ಅಧಿಕೃತವಾಗಿ ಪ್ರಕಟಿಸಲಾದದ್ದು ವಿಶೇಷ ರಾಜ್ಯ ಪತ್ರಿಕೆ. ಓಕೆ, ಇದನ್ನ ಕೆಇನಲ್ಲಿ ಇವತ್ತು ಒಂದು ಪ್ರಕಟ ಮಾಡಿರ್ತಾರೆ. 14ನೇ ಮಾರ್ಚ್ ಇವತ್ತು ಕೆಇನಲ್ಲಿ ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಶನ್ ಅನ್ನ ಬಿಡುಗಡೆ ಮಾಡಿರ್ತಾರೆ. ಓಕೆ, ಇದೊಂದು ಅಫಿಷಿಯಲ್ ನೋಟಿಫಿಕೇಶನ್ ಆಗಿರುತ್ತೆ. ಯಾವ ಒಂದು ನೋಟಿಫಿಕೇಶನ್ ಅಂದ್ರೆ, ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದಲ್ಲಿ ವಿವಿಧ ಗ್ರೂಪ್ನ ಒಂದು ಹುದ್ದೆಗಳಿದಾವೆ. ಆ ಒಂದು ಹುದ್ದೆಗಳಿಗೆ ಕೆಇಯ ಮೂಲಕ ಒಂದು ನೇರ ನೇಮಕಾತಿ ಮೂಲಕ ಒಂದು ಭರ್ತಿ ಮಾಡಲು ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡಿರ್ತಾರೆ. ಅದೇ ರೀತಿ ಯಾವ ಹುದ್ದೆಗಳು ಒಂದು ಖಾಲಿ ಇದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. FDA, SDA, ಕಂಪ್ಯೂಟರ್ ಆಪರೇಟರ್ ಹಲವಾರು ಹುದ್ದೆಗಳು ಈ ಒಂದು ಅಧಿಸೂಚನೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಎಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ನೀವೇನಾದ್ರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಮೊದಲನೇ ಹುದ್ದೆ ಬಂದ್ಬಿಟ್ಟು ಸೀನಿಯರ್ ಪ್ರೋಗ್ರಾಮರ್ ಇದೆ. ಟೋಟಲ್ 2 ಹುದ್ದೆಗಳಿದಾವೆ. ಉಳಿಕೆ ಮೂಲ ವೃಂದ 1 ಮತ್ತೆ ಕಲ್ಯಾಣ ಕರ್ನಾಟಕಕ್ಕೆ 1 ಹುದ್ದೆನ ಇಲ್ಲಿ ಡಿವೈಡ್ ಮಾಡಿದ್ದಾರೆ. ವೇತನ ಶ್ರೇಣಿ ಕೂಡ ಕೊಟ್ಟಿದ್ದಾರೆ. ತಾವಿಲ್ಲಿ ನೋಡ್ಕೋಬಹುದು ವೇತನ ಶ್ರೇಣಿ ಯಾವ ತರ ಇದೆ ಅಂತ. ಮೀಸಲಾತಿ ವರ್ಗೀಕರಣ, ಯಾವ ತರ ಒಂದು ಮೀಸಲಾತಿ ವರ್ಗೀಕರಣ ಹುದ್ದೆಗಳನ್ನು ವರ್ಗೀಕರಿಸಿದ್ದಾರೆ ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ. ಇದು ಕೂಡ ತಾವು ಇಲ್ಲಿ ನೋಡ್ಕೋಬಹುದು. ಈ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನೀವು ಕೂಡ ಇದನ್ನ ರೀಡ್ ಮಾಡಬಹುದು. ಓಕೆ, ಎರಡನೇ ಹುದ್ದೆ ಬಂದ್ಬಿಟ್ಟು ಜೂನಿಯರ್ ಪ್ರೋಗ್ರಾಮ್ ಆಗಿರುತ್ತೆ. 2 ಹುದ್ದೆಗಳಿದಾವೆ. ಉಳಿಕೆ ಮೂಲ ವೃಂದದ 1 ಹುದ್ದೆಗಳಿದೆ. ಆಮೇಲೆ ಕಲ್ಯಾಣ ಕರ್ನಾಟಕಕ್ಕೆ 1 ಹುದ್ದೆ ಮೀಸಲಿಟ್ಟಿದ್ದಾರೆ. ಹಾಗೆ ವೇತನ ಶ್ರೇಣಿ ಕೂಡ ಕೊಟ್ಟಿದ್ದಾರೆ. ಓಕೆ, ಮೀಸಲಾತಿ ವರ್ಗೀಕರಣ ಕೂಡ ಈ ತರ ಒಂದು ಹುದ್ದೆಗಳನ್ನು ವರ್ಗೀಕರಿಸಿದ್ದಾರೆ ಕಲ್ಯಾಣ ಕರ್ನಾಟಕ ಹಾಗೂ RPCಗೆ. ಮೂರನೇ ಹುದ್ದೆ ಬಂದ್ಬಿಟ್ಟು ಜೂನಿಯರ್ ಕನ್ಸೋಲ್ ಆಪರೇಟರ್ ಹುದ್ದೆ ಇರುತ್ತೆ. 4 ಹುದ್ದೆಗಳಿದಾವೆ. RPCಗೆ 3 ಹುದ್ದೆ ಇಟ್ಟಿದ್ದಾರೆ, ಕಲ್ಯಾಣ ಕರ್ನಾಟಕಕ್ಕೆ 1 ಹುದ್ದೆ ಇಟ್ಟಿದ್ದಾರೆ. ವೇತನ ಶ್ರೇಣಿ ಈ ತರ ಒಂದು ವೇತನ ಶ್ರೇಣಿಯನ್ನ ಕೊಟ್ಟಿದ್ದಾರೆ. ಮೀಸಲಾತಿ ವರ್ಗೀಕರಣ ಕೂಡ ಈ ತರ ಒಂದು RPC ಹಾಗೂ ಕಲ್ಯಾಣ ಕರ್ನಾಟಕಕ್ಕೆ ಈ ತರ ಒಂದು ಮೀಸಲಾತಿಯನ್ನ ಕೊಟ್ಟಿದ್ದಾರೆ ವರ್ಗೀಕರಣ. 4ನೇ ಹುದ್ದೆ ಬಂದ್ಬಿಟ್ಟು ಕಂಪ್ಯೂಟರ್ ಆಪರೇಟರ್ ಆಗಿರುತ್ತೆ. 4 ಹುದ್ದೆಗಳಿದಾವೆ. ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಉಳಿಕೆ ಮೂಲ ವೃಂದಕ್ಕೆ 3 ಇದೆ, ಕಲ್ಯಾಣ ಕರ್ನಾಟಕಕ್ಕೆ 1 ಇದೆ. ವೇತನ ಶ್ರೇಣಿ ಬಂದ್ಬಿಟ್ಟು ಈ ತರ ಒಂದು ವೇತನ ಶ್ರೇಣಿಯನ್ನ ಕೊಟ್ಟಿದ್ದಾರೆ. ಮೀಸಲಾತಿ ವರ್ಗೀಕರಣ ಕೂಡ ಈ ತರ ಒಂದು ಮೀಸಲಾತಿ ವರ್ಗೀಕರಣ ಕೂಡ ಕೊಟ್ಟಿದ್ದಾರೆ. ತಾವು ಕೂಡ ಇಲ್ಲಿ ನೋಡ್ಕೋಬಹುದು. ಹಾಗೆ ನೋಡಿ, ಹುದ್ದೆಯ ಹೆಸರು ಸಹಾಯಕರು. 5ನೇ ಹುದ್ದೆ ಸಹಾಯಕರು ಆಗಿರ್ತವೆ. 3 ಹುದ್ದೆಗಳಿದಾವೆ. ಉಳಿಕೆ ಮೂಲ ವೃಂದದಲ್ಲಿ 2, ಕಲ್ಯಾಣ ಕರ್ನಾಟಕಕ್ಕೆ 1 ಇದೆ. ವೇತನ ಶ್ರೇಣಿ 30,000 ಪ್ರಾರಂಭ ಇದೆ, 58,000 ತನಕ ಒಂದು ವೇತನ ಶ್ರೇಣಿ ಇದೆ. ಹಾಗೆ ಮೀಸಲಾತಿ ವರ್ಗೀಕರಣ ಕೂಡ ಒಂದು ಪರಿಷ್ಠ ಜಾತಿ, ಸಾಮಾನ್ಯ, ಈ ತರ ಒಂದು RPC ಹಾಗೂ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಮೀಸಲಾತಿ ವರ್ಗೀಕರಣ ಕೂಡ ಮಾಡಿದ್ದಾರೆ. 6ನೇ ಹುದ್ದೆ ಬಂದ್ಬಿಟ್ಟು ಕಿರಿಯ ಸಹಾಯಕ. SDA ಹುದ್ದೆಗಳಾಗಿರ್ತವೆ. ಟೋಟಲ್ 8 ಹುದ್ದೆಗಳಿದಾವೆ. ಉಳಿಕೆ ಮೂಲ ವೃಂದಕ್ಕೆ 7 ಇದಾವೆ, ಕಲ್ಯಾಣ ಕರ್ನಾಟಕಕ್ಕೆ 1 ಇದೆ. ಹಾಗೆ ವೇತನ ಶ್ರೇಣಿ ಕೂಡ ಈ ತರ ಒಂದು ವೇತನ ಶ್ರೇಣಿ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಯಾವ ರೀತಿ ಒಂದು ವರ್ಗೀಕರಣ ಮಾಡಿದ್ದಾರೆ ಅಂತ ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. 7 ಹುದ್ದೆಗಳು RPCಯಲ್ಲಿ ಹಾಗೂ ಕಲ್ಯಾಣ ಕರ್ನಾಟಕದಲ್ಲಿ 1 ಹುದ್ದೆ. ಹಾಗೆ ಹುದ್ದೆ ಹೆಸರು, 7ನೇ ಹುದ್ದೆ ಹೆಸರು ಬಂದ್ಬಿಟ್ಟು ದತ್ತಾಂಶ ನಮೂದು ಸಹಾಯಕರು, ಬೆರಳಚ್ಚುಗಾರರು. ಇದರಲ್ಲಿ 5 ಹುದ್ದೆಗಳಿದಾವೆ. ಇದು ಎಲ್ಲ ಬಂದ್ಬಿಟ್ಟು RPC ಉಳಿಕೆ ಮೂಲ ವೃಂದದ ಹುದ್ದೆಗಳಾಗಿರ್ತವೆ. ವೇತನ ಶ್ರೇಣಿ ಕೂಡ ಈ ತರ ಒಂದು ನಿಗದಿಪಡಿಸಿದ್ದಾರೆ. ಆ ಒಂದು 5 ಹುದ್ದೆಗಳನ್ನು ಕೂಡ ಒಂದು ಮೀಸಲಾತಿಯಾಗಿ ವರ್ಗೀಕರಣ ಮಾಡಿದ್ದಾರೆ. ಓಕೆ, ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ನೋಡಿ ಫ್ರೆಂಡ್ಸ್, ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 24ರಿಂದ ಸ್ಟಾರ್ಟ್ ಆಗಿರುತ್ತೆ. ಅಂದ್ರೆ ಈ ಒಂದು ಮಾರ್ಚ್ 24ರಿಂದ ಒಂದು ಪ್ರಾರಂಭಿಕ ದಿನಾಂಕ ಸ್ಟಾರ್ಟ್ ಆಗಿರುತ್ತೆ. ಕೊನೆ ದಿನಾಂಕ 23 ಆಗಿರುತ್ತೆ. ಹಣ ಪಾವತಿ ಮಾಡಲು 25/4 ಕೊನೆಯ ದಿನಾಂಕ ಆಗಿರುತ್ತೆ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 24ನೇ ತಾರೀಕು ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಾಗ ಇದನ್ನ ಹೇಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಅದು ಕೂಡ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ಬೇಗ ಆ ಒಂದು ವಿಡಿಯೋ ಒಂದು ನೋಟಿಫಿಕೇಶನ್ ಕೂಡ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿದ್ಯಾರ್ಹತೆಗಳು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೀನಿಯರ್ ಪ್ರೋಗ್ರಾಮಿಗೆ ಈ ಒಂದು ವಿದ್ಯಾರ್ಹತೆಯನ್ನು ಕೇಳಿದ್ದಾರೆ. ಜೂನಿಯರ್ ಪ್ರೋಗ್ರಾಮ್ಗೆ ಕೂಡ ಈ ಒಂದು ವಿದ್ಯಾರ್ಹತೆ ಕೇಳಿದ್ದಾರೆ. ಅದೇ ರೀತಿ ಜೂನಿಯರ್ ಕನ್ಸೋಲ್ ಆಪರೇಟರ್ಗೆ
ಕಂಪ್ಯೂಟರ್ ಆಪರೇಟಿಂಗ್ ವಿದ್ಯಾರ್ಥಿಗಳನ್ನು ಸಂಕ್ಷಿಪ್ತವಾಗಿ ಇಲ್ಲಿ ಕೊಟ್ಟಿದ್ದಾರೆ. ಸಹಾಯಕರು, ಕಿರಿಯ ಸಹಾಯಕರು, ದತ್ತಾಂಶ ನಮೂದು ಸಹಾಯಕರಿಗೂ ಸಂಕ್ಷಿಪ್ತವಾಗಿ ಒಂದು ವಿದ್ಯಾರ್ಥಿಯನ್ನ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಇದರಲ್ಲಿ ನೋಡಿ ಫ್ರೆಂಡ್ಸ್, ಪದವಿ ಬ್ಯಾಚುಲರ್ ಡಿಗ್ರಿ ಎಂದರೆ ಇದು ಕೂಡ ಕೊಟ್ಟಿದ್ದಾರೆ. ಓಕೆ, ವಿಶೇಷ ಸೂಚನೆಯಲ್ಲಿ ನೋಡಿ, ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಈ ಮೇಲಿನ ನಿಗದಿತ ಶೈಕ್ಷಣಿಕ ವಿದ್ಯಾರ್ಥಿ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದು. ಅಂದರೆ ಫಲಿತಾಂಶ ಇನ್ನು ಯಾರೆಲ್ಲ ರಿಸಲ್ಟ್ ಬಂದಿಲ್ಲ ಅವರು ಇದಕ್ಕೆ ಅರ್ಹರಾಗಿರುವುದಿಲ್ಲ. ಕಂಪಲ್ಸರಿ ರಿಸಲ್ಟ್ ಬರಲೇಬೇಕು, ಅವರು ಮಾತ್ರ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಶುಲ್ಕ ಬಂದ್ಬಿಟ್ಟು 750 ರೂಪಾಯಿ. ಪ್ರವರ್ಗ 2A 2B 3A 3Bನವರಿಗೆ ಇರುತ್ತೆ. ಪರಿಶಿಷ್ಟ ಜಾತಿ ಪಂಗಡ 1 ಪ್ರವರ್ಗ 1 ಮಾಜಿ ಸೈನಿಕರಿಗೆ 500 ರೂಪಾಯಿ ಇದೆ. ವಿಕಲಚೇತನ 250 ರೂಪಾಯಿ ಒಂದು ಶುಲ್ಕವನ್ನು ನಿಗದಿಪಡಿಸಿದ್ದಾರೆ. ಆನ್ಲೈನ್ ಮೂಲಕ ಇದು ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತದೆ. ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ನೋಡಿ ಫ್ರೆಂಡ್ಸ್, ವಯೋಮಿತಿ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ ವಯೋಮಿತಿ ಇಟ್ಟಿದ್ದಾರೆ. 2A 2B 3A 3B 38 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ 40 ವರ್ಷ ಒಂದು ವಯೋಮಿತಿ ಇದ್ದಾರೆ. ಓಕೆ, ವಯೋಮಿತಿ ಸಡಿಲಿಕೆಗಳು ಯಾರ್ಯಾರಿಗೆ ಇದೆ ಅಂತ ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಕ್ಲೀನಾಗಿ ಇದನ್ನು ಓದ್ಕೊಳ್ಳಿ. ಈ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಕೂಡ ಈ ಒಂದು ರಾಜ್ಯ ಪತ್ರ ಏನು ಬಿಡುಗಡೆ ಮಾಡಿದ್ದಾರೆ ಇದು ಕೂಡ ನೀವು ಸಂಕ್ಷಿಪ್ತವಾಗಿ ಒಂದು ರೀಡ್ ಮಾಡಬಹುದು. ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.